ಹೇಳಿ ತಾಯಿ, ಈ ಹುಡುಗಿ ಈ ಹುಡುಗನಿಗೋಸ್ಕರನೇ ಹುಟ್ಟಿದಾಳೆ. ಇವರಿಬ್ರು ಮದುವೆ ಆದ್ರೆ ಶಿವ ಪಾರ್ವತಿ ತರ ಇರ್ತಾರೆ. ಹಾಗೆ ಗಣೇಶನ್ ತರ ಮಗನೂ ಹುಟ್ಟುತ್ತಾನೆ. ಹೀರಾ, ನನ್ ಬಂಗಾರ. ಇವರಿಬ್ರು ಒಬ್ಬರನ್ನ ಬಿಟ್ಟು ಒಬ್ರು ಇರೋದೇ ಇಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಕೊನೆ ತನಕ ಒಟ್ಟಿಗೆ ಇರ್ತಾರೆ. ಈ ಜೋಡಿನ ದೂರ ಮಾಡೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ನಮ್ಮ ಮನೆಗೀಗ ಹೊಸ ಬೆಳಕು ಬಂತು. ಕಡೆಗೂ ಗಣಪತಿ ನನ್ನ ಆಸೆನ ಈಡೇರಿಸ್ಬಿಟ್ಟ. ಗಣಪ, ನಿನ್ ಸನ್ನಿಧಾನಕ್ಕೆ ಬಂದು ವಜ್ರದ ಹಾರ ಹಾಕ್ತೀನಿ. ಅರ್ಜುನ, ಇವತ್ತೇ ಗಣಪನ ಮುಂದೆ ಲಗ್ನ ಪತ್ರಿಕೆನ ಓದಿಸ್ಬಿಡೋಣ ಕಣೋ, ಏನಂತ್ಯಾ? ಹಾ ಹೌದಮ್ಮ, ಶುಭ ಕಾರ್ಯಕ್ಕೆ ಯಾವತ್ತು ತಡ ಮಾಡ್ಲೇಬಾರ್ದು ಅಲ್ವಾ ಸೇವಂತಿ? ಯಾಕ್ ಮೇಡಮ್, ನೀವೇನು ಮಾತಾಡ್ತಾನೆ ಇಲ್ಲ? ಜೋಯಿಶ್ರೇ, ಹಾಗೆ ಹತ್ರದಲ್ಲಿ ಯಾವ್ದಾದ್ರು ಮುಹೂರ್ತ ಇದ್ರೆ ಬರ್ದ್ ಕೊಡಿ. ಆಯ್ತಮ್ಮ. ಮೀರಾ, ಖುಷಿನಾ? ತೋಳಿಮ್ಮ, ಈ ಎಲ್ಲ ಮುಹೂರ್ತಗಳು ಪ್ರಶಸ್ತವಾಗಿದೆ. ನಿಮ್ಗೆ ಯಾವ್ದು ಅನುಕೂಲವಾಗಿದೆಯೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಸರಿ ಅನ್ಸೂಯ, ಇದರಲ್ಲಿ ಯಾವ ಡೇಟ್ ನೋಡು. ಹಲೋ, ಯಾರು? ಹಲೋ ಅಮ್ಮ, ನೀವು ಜಾನಕಿ ಅವ್ರ ಅಮ್ಮನಾ? ಹೌದಪ್ಪ, ನೀವ್ಯಾರು ಮಾತಾಡ್ತಾ ಇರೋದು? ನಾನು ಅದೇ ಅವ್ರ ಜೊತೆ ಅವ್ರ ಕೆಲಸ ಮಾಡ್ತಿದ್ದ ಹಾಸ್ಪಿಟ್ಲಲ್ಲೇ ನಾನು ಕೆಲಸ ಮಾಡ್ತಿದ್ದೆ. ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಅವರು ಫೋನಿಗೆ ಬೇರೆ ಸಿಗ್ತಾ ಇರಲಿಲ್ಲ, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಏನ್ ವಿಷಯ ಹೇಳಪ್ಪ? ಏನಿಲ್ಲ, ಅದು ಅವ್ರು ನಮ್ಮ ಮನೆ ಹತ್ರ ಚೀಟಿ ದುಡ್ಡು ಕಟ್ತಾ ಇದ್ರು. ಅದು ಇವಾಗ ಮುಗ್ದಿದೆ. ಅವ್ರ ಚೀಟಿ ಕೂಗದೆ ಇದ್ದಿದ್ರಿಂದ ಅಷ್ಟು ದುಡ್ಡು ಹಾಗೇ ಇದೆ. 2 ಲಕ್ಷ ಚೀಟಿ ನಮ್ಮ ಅದು. ಸ್ವಲ್ಪ ಅವ್ರಿಗೆ ಫೋನ್ ಕೊಡ್ತೀರಾ? ಶ್ರೀರಸ್ತು ಶುಭಮಸ್ತು. ಕುಲದೇವತಾ ಆರಾಧ್ಯ ದೇವತಾ ಪ್ರಸನ್ನ. ಶ್ರೀ ವಿಶ್ವವಸು ಸಂವತ್ಸರ ಭಾದ್ರಪದ ಮಾಸ ಶುಕ್ಲ ಪಕ್ಷ. ಈ ಶುಭ ಮುಹೂರ್ತದಲ್ಲಿ ಶ್ರೀಮತಿ ಕಲ್ಪನಾ ಪ್ರತಾಪ್ ಅವರ ಪುತ್ರ ಅರ್ಜುನ್ ಪ್ರತಾಪ್ ಸಿಂಹ ಹಾಗೂ ಹಾಗೆ ಶ್ರೀಮತಿ ಶಾಂತಾ ಹಾಗೂ ಚಂದ್ರಕಾಂತ್ ಇವರ ಮಗಳು ಚಿರಂಜೀವಿ ಅರಿಶಿನ ಕುಂಕುಮ ಶೋಭಿತೆ ಸೇವಂತಿ. ಈ ವಧುವಿಗೆ ಕೊಟ್ಟು ವಿವಾಹವನ್ನು ಮಾಡಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಅಯ್ಯೋ, ಅವಳು ಇಲ್ಲೆಲ್ಲಪ್ಪ ಇದ್ದಾಳೆ. ಅವಳು ಮುಖ ನೋಡ 3 ತಿಂಗಳಾಯ್ತು. ಎಲ್ಲಿದ್ದಾಳೋ ಏನ್ ಮಾಡ್ತಾಳೋ ಒಂದು ಗೊತ್ತಿಲ್ಲ. ಎಷ್ಟೋ ದಿವಸ ಆದ್ಮೇಲೆ ಅದ್ಯಾವ್ದೋ ನಂಬರಿಂದ ಫೋನ್ ಮಾಡಿದ್ಲು. ಆಸ್ಪತ್ರೆಯಲ್ಲಿ ಇದ್ದೀನಿ, ಬಂದು ಕರ್ಕೊಂಡು ಹೋಗು ಅಂತಂದ್ಲು.
ಅದನ್ನೇ ನಂಬ್ಕೊಂಡು ಬೆಂಗಳೂರಿಗೆ ಹೋದ್ರೆ ಅವಳು ತಿರ್ಗಾ ಫೋನ್ ಮಾಡ್ಬಿಟ್ಟು ನಾನು ಇವಾಗ ಆಸ್ಪತ್ರೆಲಿ ಇಲ್ಲ, ನೀನ್ ಇವಾಗ ಊರ್ಗ್ ಹೋಗು, ನಾನು ಸ್ವಲ್ಪ ದಿವಸ ಆದ್ಮೇಲೆ ಬರ್ತೀನಿ ಅಂದ್ಲು. ಅವ್ರು ಇವಾಗ ಎಲ್ಲಿದ್ದೀನಿ ಹೇಗಿದ್ದೀನಿ ಅಂತೇನು ಹೇಳಿಲ್ವಮ್ಮ? ಇಲ್ಲಪ್ಪ, ಹೇಳಿದ್ರೆ ನನ್ನ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಸಿಕ್ತಿತ್ತು. ಹೇಳಕ್ಕೆ ತಯಾರಿಲ್ಲ ಅವಳು. ಅವರು ನಿಮಗ್ ಮತ್ತೆ ಫೋನ್ ಮಾಡಿಲ್ವಾ? ಅವತ್ತಿಂದ ಯಾವ್ದೇ ಕಾಲ್ ಬಂದ್ರು ಅವಳೇ ಫೋನ್ ಮಾಡೋಳೇನೋ ಅಂತ ರಿಸೀವ್ ಮಾಡ್ತೀನಿ. ಅವಳಲ್ಲ ಅಂತ ಗೊತ್ತಾದ್ಮೇಲೆ ಒಬ್ಳೆ ಕೂತ್ಕೊಂಡು ಅಳ್ತೀನಿ. ಅದ್ ಯಾವ ತೊಂದ್ರೆಯಲ್ಲಿ ಸಿಗಾಕೊಂಡವಳ ಏನೋ ಆ ದೇವ್ರಿಗೆ ಗೊತ್ತು. ಯೋಚನೆ ಮಾಡಬೇಡಿ, ಅವ್ರು ಯಾವ ತೊಂದರೆಗೂ ಸಿಕ್ಕಾಕೊಂಡಿರಲ್ಲ. ಧೈರ್ಯವಾಗಿರಿ, ಅವ್ರು ಬಂದೇ ಬರ್ತಾರೆ. ಅವ್ರು ಬಂದ್ಮೇಲೆ ನನ್ನ ನಂಬರ್ಗೆ ನೀವೇ ಒಂದು ಫೋನ್ ಮಾಡಿಬಿಡಿ. ಸಾಧ್ಯ ಆದರೆ ನಾಳೆ ನಾಡಿದ್ರಲ್ಲಿ ನಾನು ಬಂದು ನಿಮ್ಮನ್ನು ಮೀಟ್ ಮಾಡ್ತೀನಿ. ಆಯ್ತಪ್ಪ, ಅಷ್ಟೊಳಗೆ ನೀನ್ ಏನನ್ನು ಫೋನ್ ಮಾಡಿದ್ರೆ ನನಗೆ ಫೋನ್ ಮಾಡಿ ತಿಳಿಸು. ಸರಿಮ್ಮ. ಅಪ್ಪ ಗಣಪತಿ, ಈ ಸಲನಾದ್ರೂ ನನ್ನ ಪ್ರಯತ್ನಕ್ಕೆ ಯಾವ ವಿಘ್ನಗಳು ಬರ್ದೇ ಇರೋ ಥರ ನೋಡ್ಕೊಳಪ್ಪ. ಜೋಯಿಶ್ರೇ, ಹುಡುಗಿ ಹೆಸರು ಸೇವಂತಿ ಅಲ್ಲ, ಮೀರಾ. ಆದರೆ ಇಲ್ಲಿರೋದು ಸೇವಂತಿ ಅನ್ನೋರ್ ಜಾತಕ, ಬೇಕಾದ್ರೆ ನೋಡಿ.